ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅವರಮ್ಮ ಅಂದರೆ ಸಂಗೀತ ಅಜಿತ್ ರೂಮಿಗೆ ಹೋಗಿ ಇನ್ನೂ ತಿಂಡಿಗೆ ಬಂದಿಲ್ಲ, ಕಾಫಿಗೆ ಬಂದಿಲ್ಲ, ಏನು ಮಾಡ್ತಿದ್ದಾನೆ ಅಜಿತ ಅಂತ ಬಂದು ನೋಡೋಕ್ಕೆ ಬರ್ತಾಳೆ. ಇವನು ಕಣ್ಣೀರು ಬರ್ತಿರ್ತವೆ, ಮಂಕ ಕೂತಿರ್ತಾನೆ. ಅದಕ್ಕೆ ನೋಡಿಬಿಟ್ಟು ಯಾಕೋ ಅಜಿತ ಭೂಮಿ ಇಲ್ಲ ಅಂತ ಬೇಜಾರಾಗ್ತಿದೆಯೇನೋ, ಯಾಕೋ ಮಂಕ ಕೂತಿದೆಯಾ ಅಂಥೇಳಿ ಸಮಾಧಾನ ಮಾಡೋಕ್ಕೆ ಬರ್ತಾಳೆ. ಏನಿಲ್ಲಮ್ಮ ಏನಿಲ್ಲ ಅಂದರೆ ನನಗೇನು ಗೊತ್ತಾಗಲ್ವಾ, ಏನಿಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನಿಲ್ಲ, ಏನು ಯೋಚನೆ ಮಾಡ್ತಿದ್ದೀಯ ಅಂತೇಳಿ. ಸರಿ ಬಾ ಈಗ ತಿಂಡಿ ತಿನ್ನು. ಬೇಡಮ್ಮ ನನಗೆ ತಿಂಡಿ ಅಂತಾನೆ. ಏನು ಇದು, ಬಾರೋ ತಿಂಡಿ ತಿನ್ನು. ಏನಕ್ಕೋ ಹಿಂಗೆ ಅಜಿತ ಯೋಚನೆ ಮಾಡ್ತಾ ಕೂತ್ಕೋತೀಯ, ಅವಳು ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾಳೆ ಕಣೋ ಭೂಮಿ, ಬಾರೋ ಅಂತ. ತಗೋ ಕಾಫಿನಾರೋ ಕುಡಿಯೋ ಅಂತಾಳೆ. ಬೇಡಮ್ಮ ನಂಗೆ ಕಾಫಿ ಅಂತಾನೆ. ಕಾಫಿನೂ ಬೇಡ ಅಂತೀಯ, ತಿಂಡಿನೂ ಬೇಡ ಅಂತೀಯ, ಏನು ನಿನ್ನ ಕತೆ. ಇಲ್ಲಮ್ಮ ನನಗೇನು ಬೇಡ ಈಗ ಅಂತ ಹೇಳ್ತಾನೆ. ಸರಿ ನೀನು ಬೇಡ ಅಂದರೆ ನಾನು ತಿನ್ನಲ್ಲ ಬಿಡು ಅಂತೇಳಿ ಅವಳು ಹೋಗ್ತಾ ಇರ್ತಾಳೆ. ಆಮೇಲೆ ಯಾಕೋ ಭೂಮಿನ ಅಷ್ಟೊಂದು ಹಚ್ಕೊಂಡಿದೆಯಾ, ಭೂಮಿ ಕರ್ಸೋಣವಾ, ಬೇಡ ಟ್ರೈನಿಂಗು ಅಂತ ಹೇಳ್ಬಿಟ್ಟು ಕರ್ಸೋಣವಾ ಅಂತ ಕೇಳ್ತಾಳೆ. ಅದಕ್ಕೂ ಏನೂ ಮಾತಾಡಲ್ಲ, ಸುಮ್ಮನಾಗ್ತಾನೆ. ಏನು ಅಜಿತ ಈ ಥರ ಆಗ್ಬಿಟ್ರೆ ಹೆಂಗೋ, ಅವಳು ಟ್ರೈನಿಂಗ್ ಮುಗಿಸ್ಕೊ ಬರ್ತಾಳೆ, ಸುಮ್ಮನಿರೋ. ಭೂಮಿ ಪಾಪ ಮನೇಲೆಲ್ಲ ಓಡಾಡ್ಕೊಂಡಿದ್ಲು, ಅವಳು ಹೋದ್ಮೇಲೆ ಎಲ್ಲರಿಗೂ ಬೇಜಾರಾಗಿದೆ, ನಿಂಗೆ ಅಂತಲ್ಲ ನನಗೂ ಬೇಜಾರಾಗಿದೆ, ಮನೆಯವರೆಲ್ಲರಿಗೂ ಬೇಜಾರಾಗಿದೆ. ಒಂಥರ ಮನೇಲೆಲ್ಲ ಓಡಾಡೋಳು, ಖುಷಿ ಆಗೋದು. ಈಗ ಅವಳು ಹೋದ್ಮೇಲೆ ತುಂಬ ಬೇಜಾರಾಗ್ತಿದೆ. ಹೌದು, ಅದಕ್ಕೆ ಯೋಚನೆ ಮಾಡ್ತಾ ಕೂತ್ರಾಗುತ್ತೇನೋ, ಆಡ್ಕೊಂಡು ಬಂದೇ ಹೋಗುತ್ತೆ 3 ತಿಂಗಳು, ಬೇಗ ಮುಗಿಸ್ಕೊಂಡು ಬರ್ತಾಳೆ ಕಣೋ ಟ್ರೈನಿಂಗು, ಬಾ ತಿಂಡಿ ತಿನ್ಬಾ ಅಂತ ಕರೀತಾಳೆ. ಆಮೇಲೆ ಇಲ್ಲ ಬರಲ್ಲ ನೀ ಬರ್ತೀಯಾ ಇಲ್ವಾ ಅಂತೇಳಿ ಆಮೇಲೆ ಬರ್ತೀನಿ ಅಂತಲೇ ಆವಾಗ ಕೈ ಹಿಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ ಡೈನಿಂಗ್ ಟೇಬಲಿಗೆ. ಅಲ್ಲಿವರೆಗೆ ಏನೂ ಹೇಳ್ಕೊಳ್ಳಲ್ಲ ಅವನು, ಸುಮ್ಮನೆ ಬೇಜಾರಾಗಿರ್ತಾನೆ, ಏನೂ ಹೇಳ್ಕೊಳ್ಳಲ್ಲ. ಏನಕ್ಕೋ ಏನಾರು ಇದ್ದರೆ ನನ್ನ ಕೈಲಿ ಹೇಳ್ಕೊಳೋ ಅಂತ ಸಂಗೀತ ಕೇಳ್ತಾಳೆ. ಆದರೆ ಅಜಿತ ಏನೂ ಹೇಳ್ಕೊಳಲ್ಲ, ಸುಮ್ಮನೆ ಅವನ ಪಾಡಿಗೆ ಅವನು ಬೇಜಾರಾಗಿ ಮಂಕಾಗಿರ್ತಾನೆ. ಡ್ಯೂಟಿಗೆ ಲೇಟ್ ಆಗಲ್ವೇನೋ, ಬಾರೋ ಬೇಗ ಡ್ಯೂಟಿಗೆ ಹೋಗಲ್ವೇನೋ ಅಂತ ಹೇಳ್ತಾಳೆ. ಸರಿ ಅಮ್ಮ ಅಂತಾನೆ, ಮತ್ತು ಸುಮ್ಮನೆ ಇರ್ತಾನೆ, ಏನೂ ಮಾತಾಡಲ್ಲ. ಇವ್ನು ಹಿಂಗಾಗ್ಬಿಟ್ರೆ ಹೆಂಗೆ ಕತೆ ಇವಂದು ಅಂತೇಳಿ ಮತ್ತೆ ಅವಳಿಗೆ ಯೋಚನೆ ಆಗುತ್ತೆ. ಸರಿ ಬಾ ಇವಾಗ ತಿಂಡಿ ತಿನ್ನು ಅಂತ ಹೇಳ್ತಾಳೆ. ಬೇಡಮ್ಮ ನನಗೆ ತಿಂಡಿ, ಕಾಫಿ ಕುಡಿಯೋ, ಕಾಫಿನೂ ಬೇಡಮ್ಮ, ತಿಂಡಿ ತಿನ್ನು, ತಿಂಡಿನೂ ಬೇಡಮ್ಮ ಅಂತ. ಸರಿ ಹಾಗಾದರೆ ಬಿಡು ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಮೇಲೆ ಮತ್ತೆ ವಾಪಸ್ ಬಂದು ಇಲ್ಲ ಬಾಬಾ ತಿಂಡಿ ತಿನ್ನು ನೀನು, ಅಮ್ಮ ಬರ್ತೀನಮ್ಮ ಅಂತ, ಬಾ ಮತ್ತೆ ತಿಂಡಿ ತಿನ್ನು ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಾಳೆ, ಎಳ್ಕೊಂಡೇ ಹೋಗ್ತಾಳೆ ಆ ಕಡೆ. ಬರ್ತೀನಿ ನಡಿಯಮ್ಮ ಅಂದರೂ ಕೇಳೋದೇ ಇಲ್ಲ. ಇಲ್ಲ ಬಾ ನಿನ್ನ ಮನಸ್ಸು ಏನು ಅಂತ ನಂಗೆ ಗೊತ್ತಿಲ್ವೇನೋ, ಬಾ ಅಂತ ಹೇಳ್ಕೊಂಡು ಹೋಗ್ತಾಳೆ. ಹೇಳ್ಕೊಂಡೋಗಿ ಅವನಿಗೂ ತಿಂಡಿ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಕೂತಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ತಿಂಡಿಗೆ ಕರ್ಕೊಂಡು ಹೋಗ್ತಾಳೆ. ವಾಪಸ್ ಬಂದು ಕೈ ಹಿಡ್ಕೊಂಡೆ ಅತ್ಲಾಗೆ ಹೇಳ್ಕೊಂಡು ಬರ್ತೀನಿ ನಡಿಯಮ್ಮ ಅಂದರೂ ಕೇಳೋದೇ ಇಲ್ಲ. ಇಲ್ಲ ಬಾ, ನೀನು ಭೂಮಿನ ನೆನ್ಕೊಂಡು ಇಲ್ಲೇ ರೂಮಲ್ಲೇ ಕೂತ್ಕೊತೀಯ, ನಂಗೆ ಗೊತ್ತು, ಬಾ ನನ್ನ ಸೊಸೆ ಇಲ್ಲೋದು ನನಗೂ ಎಷ್ಟೋ ಬೇಜಾರಾಗಿದೆ, ನಿನಗೆ ಅಲ್ಲ ನನಗೂ ಬೇಜಾರಾಗಿದೆ, ಏನು ಮಾಡೋಕ್ಕಾಗುತ್ತೆ. ಅವಳ ಆಸೆ ಅದಿತ್ತು ಕಾನ್ಸ್ಟೇಬಲ್ ಆಗಬೇಕು ಅನ್ನೋದು, ಅದೊಂದು ಮುಗಿಸ್ಕೊಂಡು ಬರ್ತಾಳೆ ಬಾ ಅಂತೇಳಿ ಹೇಳ್ಕೊಂಡು ಹೋಗ್ತಾಳೆ. ಹೇಳ್ಕೊಂಡು ಹೋದ್ರೂ ಅವ್ನು ಟೇಬಲ್ ಮೇಲೆ ಕೂತ್ರೂ ಅವನು ಊಟ ಮಾಡೋದೇ ಇಲ್ಲ. ಬೇಡಮ್ಮ ನನಗೆ ಅಂತಾನೆ. ಈ ಕಡೆ ಅಂಜು ಮತ್ತು ನಿಚ್ಚಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಅವನ ಬಾಯಿಗೆ ಇವಳು ಕೊಡ್ತಿರ್ತಾಳೆ, ಇವನ ಬಾಯಿಗೆ ಅವಳು ಕೊಡ್ತಿರ್ತಾಳೆ. ಅದನ್ನು ನೋಡ್ತಾ ಇರ್ತಾನೆ ಅವನು. ನೋಡಿಬಿಟ್ಟು ಸುಮ್ಮನಾಗ್ತಾನೆ. ಆವಾಗ ಅವ್ರ ಅಪ್ಪನೂ ಕೂಡ ಆ ಕಡೆ ಕೂತಿರ್ತಾನೆ. ಎಲ್ಲರಿಗೂ ಬಡಿಸ್ತಾ ಇರ್ತಾಳೆ ಸಂಗೀತ. ಬಡಿಸಿ ಊಟ ಮಾಡೋ ಅಜಿತ, ಊಟ ಮಾಡೋ ಅಂತಾಳೆ. ಅವನು ಊಟ ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ. ಆಮೇಲೆ ಇವಳೇ ಈ ಕಡೆ ಚೇರ್ ಎಳ್ಕೊಂಡು ಕೂತ್ಕೊಂಡು ಅವನಿಗೆ ಬಾಯಿಗೆ ತುತ್ತು ಕೊಡ್ತಾಳೆ. ತುತ್ತು ಕೊಟ್ಟಾಗ ಅವನು ಅದನ್ನು ತಿಂತಾ ಇರ್ತಾನೆ. ಈ ನಿಚ್ಚಿ ಮತ್ತು ಅಂಜು ಅದನ್ನು ನೋಡಿಬಿಟ್ಟು ನಗಾಡ್ತಾ ಇರ್ತಾರೆ. ಅವ್ರ ಅಪ್ಪನೂ ಕೂಡ ನೋಡಿ ನಗಾಡ್ತಿರ್ತಾನೆ. ಮಗನ ಮೇಲೆ ಎಷ್ಟು ಆಸೆ ಇವಳಿಗೆ, ಮಗನಿಗೆ ಈಗಲೂ ತುತ್ತು ಕೊಡ್ತಾಳಲ್ಲ ಅಂತೇಳ್ಬಿಟ್ಟು ನಗ್ತಾ ಇರ್ತಾರೆ. ಹೀಗೆ ತುತ್ತು ಕೊಟ್ಟೇ ತಿನ್ನಿಸ್ತಾಳೆ. ತಿನ್ನು, 1 ತುತ್ತು ತಿನ್ನು, 2 ತುತ್ತು ತಿನ್ನು, 3 ತುತ್ತು ತಿನ್ನು ಅಂತೇಳ್ಬಿಟ್ಟು ಅವನು ಇಸ್ಕೊಂಡು ತಿಂತಾ ಇರ್ತಾನೆ. ಅಂದರೆ ಭೂಮಿನ ಅಷ್ಟು ಹಚ್ಕೊಂಡಿದ್ದ. ಅಮ್ಮಂಗೋಸ್ಕರ ಅವಳಿಗೆ ಹೆಂಡ್ತಿ ಪಟ್ಟ ಕೊಟ್ಟ, ದೂರ ಇದ್ದೀವಿ ಅಂತ ರೂಮಲ್ಲಿ ಮಾತ್ರ, ಹೊರಗಡೆ ಎಲ್ಲ ಹೆಂಡ್ತಿ ಥರನೇ ನೋಡ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾಯಿದ್ದ. ಅವಳಿಗೂ ಅದನ್ನು ಅರ್ಥ ಆಗಂಗೆ ಹೇಳ್ಬಿಟ್ಟಿದ್ದ.
ನಮ್ಮ ಅಮ್ಮಂಗೋಸ್ಕರ ನೀನಿದ್ದ ಮಾಡಲೇಬೇಕು ಭೂಮಿ ಅಂತೇಳಿ ಆಯಿತು ಅಂತ ಅವಳು ಒಪ್ಕೊಂಡಿದ್ಲು. ಹೀಗೆ ಅವ್ರದ್ದು ಸಂಸಾರ ಭಾಳ ಚೆನ್ನಾಗಿತ್ತು. ಒಂಥರ ಜಗಳ ಆಡ್ಕೊಳೋದು ಮತ್ತು ಸರಿ ಹೋಗೋರು, ಮನೇಲೆಲ್ಲ ಓಡಾಡ್ಕೊಂಡಿರೋಳಲ್ಲ, ಅದನ್ನೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಇವರು ನಿಚಿ ಮತ್ತು ಅಂಜು ಇವರು ಅವ್ರನ್ನ ನೋಡಿ ಅಮ್ಮ ಈಗಲೂ ದೊಡ್ಡಮ್ಮ ಈಗಲೂ ತಿನ್ನಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಖುಷಿ ಪಟ್ಕೊಂಡು ನೋಡ್ತಾ ಇರ್ತಾನೆ. ಇಬ್ಬರು ಗಂಡ ಹೆಂಡ್ತಿ ನೋಡ್ತಾ ಇರ್ತಾರೆ. ಇವಳು ಆಮೇಲೆ ಅವ್ರ ಅಮ್ಮ ಹೇಳ್ತಾಳೆ, ಅಂಜು ಪ್ರತಿಯೊಂದೂ ನೀನೇ ನೋಡಿಕೊಂಡು ಎಲ್ಲ ಮನೆ ಹಾಳು ಕೆಲಸ ಮಾಡಬೇಕು. ಏಕೆ ಅಂದರೆ ನಿನ್ನನ್ನು ನಿಚಿ ನಂಬಿದ್ದಾನೆ, ಮನೆಯವರೆಲ್ಲ ನಂಬಿದ್ದಾರೆ, ನಿನ್ನ ಕೈಯಲ್ಲೇ ಈ ಕೆಲಸ ಎಲ್ಲ ಆಗಬೇಕು. ಈ ಭೂಮಿ ಇಲ್ಲಂತೂ ಇಲ್ಲ, ಹಂಗಾಗಿ ನೀನು ಎಲ್ಲನೂ ಮಾಡಿ ಮುಗಿಸ್ಬೇಕು. ಮತ್ತು ಅಜಿತ ಭೂಮಿ ಯೋಚನೆಯಲ್ಲೇ ಇರ್ತಾನೆ. ಈ ಟೈಮೇ ಸರಿಯಾಗಿದೆ, ಇದು ಕರೆಕ್ಟಾದ ಟೈಮು. ಇಲ್ಲಮ್ಮ, ಇನ್ನು ನಾನು ನೀನು ಚೆನ್ನಾಗಾಗೋಣ, ನಿಚ್ಚಿ ಅದನ್ನೇ ಹೇಳ್ತಾವನೆ, ನಾನು ನೀನು ಚೆನ್ನಾಗಿರೋಣಮ್ಮ, ಬೇಡ ಇವೆಲ್ಲ ಅಂತ ಹೇಳ್ತಾಳೆ. ಅದು ಹೆಂಗಾಗುತ್ತೆ, ಅದಾಗಲ್ಲ. ಈ ಮನೇನ ಹಾಳು ಮಾಡೋವರೆಗೂ ಸಮಾಧಾನ ಇಲ್ಲ. ನೀನಂತೂ ಆ ಥರ ಈಗ ನಂದು ಆಗೋಯ್ತು, ಈಗ ನನ್ನ ಯಾರು ನಂಬಲ್ಲ, ನಿನ್ನನ್ನೆಲ್ಲ ನಂಬಿದ್ದಾರೆ, ನೀನೇ ಈ ಮನೆ ಹಾಳು ಮಾಡಬೇಕು ಅಂತ. ಫಸ್ಟು ನೀ ಮನೆಗೇನು ಮಾಡಬೇಕು ನೋಡು, ಆಮೇಲೆ ನಿಚ್ಚಿಗೇನು ಮಾಡಬೇಕು ನೋಡು, ಅಲ್ಲ ಸಾರಿ ಅಜಿತಾಗೆ ಏನು ಮಾಡಬೇಕು ನೋಡು. ಅಜಿತನ್ನ ಫಸ್ಟ್ ಹಾಳು ಮಾಡಬೇಕು. ಅಜಿತನ ಹಾಳು ಮಾಡಿದ್ರೆ ಮಾತ್ರ ಮನೆ ಹಾಳು ಮಾಡೋಕ್ಕಾಗೋದು. ಏಕೆಂದರೆ ಅಜಿತನೇ ಅಲ್ಲಿಗೆ ಪವರ್ಫುಲ್ಲು, ಅವನದೇ ಸ್ಟ್ರೆಂತ್ ಇರೋದು. ಅವನ ಸ್ಟ್ರೆಂತನ್ನು ಮುರಿದ್ರೆ ಮಾತ್ರ ನಾವು ನಮ್ಮ ಇದನ್ನು ಗುರಿ ತಲುಪೋಕ್ಕಾಗೋದು, ಇಲ್ಲಾಂದರೆ ನಮ್ಮ ಗುರಿ ತಲುಪೋಕ್ಕಾಗಲ್ಲ ಅಂತ. ಸರಿ ಅಮ್ಮ ಅಂತ ಹೇಳ್ತಾಳೆ. ಇವಳು ಯೋಚನೆ ಮಾಡಿದ್ದಿದ್ರೆ ಒಳ್ಳೆ ಫ್ಯಾಮಿಲಿಗೆ ಸೇರ್ಕೊಂಡಿದ್ದೀನಿ, ಆರಾಮಾಗಿರಬೇಕು ಅನ್ನೋದನ್ನು ಯೋಚನೆ ಮಾಡ್ಬೋದಿತ್ತು. ಆದರೆ ಇವಳಿಗೆ ಅದಿಲ್ಲ. ಪಾಪ ಗಂಡ ಎಲ್ಲನೂ ನಂಬ್ತಾನೆ, ಅಷ್ಟು ಇಷ್ಟಪಡ್ತಾನೆ ನಿಚ್ಚಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.